ಶೇರ್ ಮಾರ್ಕೆಟಿನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 29 ಜುಲೈ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಅದೇ ರೀತಿ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿದು IPO ಇದೆ. ಇದು ಎಲೆಕ್ಟ್ರಿಕ್ ಮೊಬಿಲಿಟಿನಲ್ಲಿ ಒಂದು ದೊಡ್ಡ IPO ಆಗಲಿದೆ. ಅದು ನೋಡೋಣ ಬನ್ನಿ ಏನಾಗಿದೆ ಅಂತ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,836.10ಗೆ ಕ್ಲೋಸ್ ಆಯಿತು. ಅಂದರೆ ಇವತ್ತು ಒಂದು ಫ್ಲ್ಯಾಟ್ ಡೇ ಅಂತ ಹೇಳ್ಬೋದು. 1.25 ಪಾಯಿಂಟ್ಸ್ಗಳಷ್ಟು ಏರಿಕೆ ಆಗಿದೆ. ಇಂದು ಒಂದು ಫ್ಲ್ಯಾಟ್ ಡೇನೆ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 81,355.84 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ 23.12 ಪಾಯಿಂಟ್ಸ್ಗಳಷ್ಟು ಏರಿಕೆ ಇದೆ. ಇದು ಅಷ್ಟೇ ಒಂದು ಫ್ಲ್ಯಾಟ್ ಅಂತಲೇ ಹೇಳ್ಬೋದು. ಹಾಗೆ ನಿಫ್ಟಿ 50ಯ ಅತಿ ದೊಡ್ಡ ಕಂಪ್ನಿ, ಅತಿ ದೊಡ್ಡ ಶೇರ್ಸ್ಗಳಲ್ಲಿ ಏರಿಕೆ ಆಗಿರೋದು ಅಂತ ಹೇಳಿದ್ರೆ ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಅಂತ ಹೇಳಿದ್ರೆ ಡಿವಿಸ್ ಲ್ಯಾಬೊರೇಟರೀಸ್, ಭಾರತ್ ಪೆಟ್ರೋಲಿಯಂ, L&T, ಬಜಾಜ್ ಫಿನ್ಸರ್ವ್, ಅಲ್ಟ್ರಾಟೆಕ್ ಸಿಮೆಂಟ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಸ್ಟೇಟ್ ಬ್ಯಾಂಕ್, SBI ಬ್ಯಾಂಕ್ ಈ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಅದೇ ರೀತಿ ರಿಲಯನ್ಸ್ ಇಂಡಸ್ಟ್ರೀಸ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, ಹಾಗೆ ಬಜಾಜ್ ಆಟೋ, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಇಂಡಸ್ ಇಂಡ್ ಬ್ಯಾಂಕ್, ಸನ್ ಫಾರ್ಮಾ, ಟಾಟಾ ಮೋಟರ್ಸ್, ಹಾಗೆ ICICI ಬ್ಯಾಂಕ್, ಕೋಲ್ ಇಂಡಿಯಾ, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಅಡಾನಿ ಪೋರ್ಟ್ಸ್, ONGC, ಬಜಾಜ್ ಫಿನಾನ್ಸ್, ಅಡಾನಿ ಎಂಟರ್ಪ್ರೈಸಸ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಒಂದು IPO ನೋಡೋದಾದರೆ 155 ಪಟ್ಟು, ಅಂದರೆ ಹೆಚ್ಚು ಕಡಿಮೆ 156 ಟೈಮ್ಸ್ಗಳಷ್ಟು ಸಬ್ಸ್ಕ್ರೈಬ್ ಆಗಿದೆ, ಅಪ್ಲೈ ಆಗಿದೆ ಅಂತ ಹೇಳಿದರೆ SA ಟೆಕ್ ಸಾಫ್ಟ್ವೇರ್ ಇಂಡಿಯಾ ಲಿಮಿಟೆಡ್ ಅಂತ. ಇದು 26 ಜುಲೈಗೆ ಓಪನ್ ಆಗಿರೋದು. 30 ಜುಲೈಗೆ ಇದು ಕ್ಲೋಸ್ ಆಗುತ್ತೆ. ನಾಳೆ ಇದಕ್ಕೆ ಕ್ಲೋಸ್ ಆಗಿದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ $112,000, 56 ರೂಪಾಯಿಂದ 59 ಇದು ಪ್ರೈಸ್ ಬ್ಯಾಂಡ್. ಇದು ಒಂದು ಸಾಫ್ಟ್ವೇರ್ ರಿಲೇಟೆಡ್ ಕಂಪನಿದು. ಅದೇ ರೀತಿ IPO ಓಲಾ IPO ಎಲೆಕ್ಟ್ರಿಕ್ ಮೊಬಿಲಿಟಿದು ಒಂದು ದೊಡ್ಡ IPO ಅಂತಲೇ ಹೇಳ್ಬೋದು. ಇದು 2ನೇ ಆಗಸ್ಟ್ ಬರ್ತಾ ಇದೆ. ಪ್ರೈಸ್ ಬ್ಯಾಂಡು ಒಂದು ಹೇಳೋ ಪ್ರಕಾರ ಇದು 72 ರೂಪಾಯಿಂದ 76 ರೂಪಾಯಿಗೆ ಇದು ಫಿಕ್ಸ್ ಆಗ್ಬೋದು. ಅದೇ ರೀತಿ ಮಿನಿಮಮ್ ಲಾಟ್ ಸೈಜು 195 ಈಕ್ವಿಟಿ ಶೇರ್ಸ್ಗಳನ್ನ ಖರೀದಿ ಮಾಡಬೇಕಾಗತ್ತೆ. ಅದೇ ರೀತಿ ಅವರ ಓನ್ ಎಂಪ್ಲಾಯೀಸ್ಗಳಿಗೆ ಒಂದು ಡಿಸ್ಕೌಂಟು ಇರುತ್ತಿದೆ. ಇದು ಒಂದು ದೊಡ್ಡ IPO ಆಗ್ಬೋದು. ಒಂದು ದೊಡ್ಡ ಪಾಪ್ಯುಲಾರಿಟಿನೂ ತೊಗೊತಾ ಇದೆ. ಇದು IPOಗೆ ಹೇಗೆ ಅಪ್ಲೈ ಮಾಡೋದು ಅಂತ ಇದೇ ಒಂದು ಚಾನಲ್ನಲ್ಲಿ ವಿಡಿಯೋ ಇದೆ, ಅದನ್ನು ನೀವು ನೋಡ್ಕೋಬೋದು. ಮುಂಚೆನೇ ಸ್ವಲ್ಪ ರೆಡಿ ಆಗಿರಬೇಕು. ನೀವು ಲಿಂಕ್ ಆಗಿರೋ ಒಂದು ಡಿಮ್ಯಾಟ್ ಅಕೌಂಟ್ಗೆ ಲಿಂಕ್ ಆಗಿರೋ ಒಂದು ಬ್ಯಾಂಕಲ್ಲಿ ಇಷ್ಟು ಅಮೌಂಟ್ ಅಂತ ಇಡಬೇಕು. ಇದಕ್ಕೆ ಮಿನಿಮಮ್ ಏನಿದೆ, ಆಮೇಲೆ ಮ್ಯಾಂಡೇಟ್ ಮಾಡಬೇಕಾಗತ್ತೆ. ಆವಾಗ ಇದು ಆಗುತ್ತೆ. ಹುಷಾರಾಗಿ ಮಾಡಿ, ಯಾವುದೇ ರೀತಿ ಶೇರ್ಸ್ಗಳನ್ನ ಇದು ಮಾಡಬೇಡಿ. ಪಾಸ್ವರ್ಡ್ಸು, OTPಗಳು, ಫ್ರಾಡ್ಸ್ಗಳು ಜಾಸ್ತಿ ಆಗುತ್ತೆ. ನೋಡ್ಕೊಂಡು ಮಾಡಿ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.